ಪಂಜಾಬ್ ಕಿಂಗ್ಸ್ ಎರಡನೇ RCB ಭಾರತಕ್ಕೆ ಸಿಕ್ಕಂಥ ಒಬ್ಬ ಅದ್ಭುತವಂತ ವೇಗಿ. LSGಗೆ ಮೊದಲ ಜಯ, 2 ಅಂಕಗಳನ್ನು ಕಲೆ ಹಾಕಿದಂಥ LSG. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಸ್ವಾಮಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟ್ರಾಟಜಿಕ್ ಟೈಮ್ ವಿತ್ ಸ್ವಾಮಿ. ನನಗೆ ಪಂಜಾಬ್ ಮತ್ತು RCB ತಂಡ ನೋಡಿದ್ರೆ ಎರಡು ತುಂಬ ಡಿಫ್ರೆನ್ಸ್ ಕಾಣೋದೇ ಇಲ್ಲ. ಯಾವಾಗಲೂ ಎರಡು ಕಲರ್ ತಂಡದ ಜರ್ಸಿ ಕಲರ್ ಆಲ್ಮೋಸ್ಟ್ ಸೇಮ್ ರೆಡ್ ಕಲರ್ ಇದೆ. ಆಮೇಲೆ ಎರಡೂ ತಂಡಗಳು ಇದುವರೆಗೂ IPLಲ್ಲಿ ಒಂದು ಸರಿನೂ ಕೂಡ ಗೆದ್ದಿಲ್ಲ. 16 ವರ್ಷ ಆದ್ರೂ ಒಂದೇ ಒಂದು ಸರಿನೂ ಕಪ್ ಗೆದ್ದಿಲ್ಲ. ಆಮೇಲೆ ಯಾವುದೇ ಮ್ಯಾಚ್ ಆಗಲಿ ಆಲ್ಮೋಸ್ಟ್ ಹತ್ತತ್ರ ಎಲ್ಲ ಮ್ಯಾಚ್ಗಳನ್ನ ಇನ್ನೇನು ಗೆಲ್ತೀವಿ ಅಂತ ತಗೊಂಡೋಗ್ತಾರೆ, ಅಲ್ಲಿಂದ ಸೋಲ್ತಾರೆ. ಇನ್ನೂ ಒಂದು ಡಿಫ್ರೆನ್ಸ್ ಏನನ್ಸುತ್ತೆ ಅಂದರೆ RCB ಫ್ಯಾನ್ ಬೇಸ್ ಒಂದು ಸ್ವಲ್ಪ ತುಂಬ ಜಾಸ್ತಿ ಇದೆ. ಅಷ್ಟು ಫ್ಯಾನ್ ಬೇಸ್ ಪಂಜಾಬ್ ಕಿಂಗ್ಸಿಗಿಲ್ಲ. ಇನ್ನೊಂದು ಡಿಫ್ರೆನ್ಸು RCB ತಂಡದಲ್ಲಿ ಕಿಂಗ್ ಇದ್ದಾರೆ, ಪಂಜಾಬ್ ಕಿಂಗ್ಸ್ ಹೆಸರಲ್ಲಿ ಮಾತ್ರ ಕಿಂಗ್ ಇದ್ದಾರೆ. ಇವತ್ತು ಅಷ್ಟೇ ಮ್ಯಾಚ್ ಆಲ್ಮೋಸ್ಟ್ ಪಂಜಾಬ್ ತಂಡ ಚೇಸ್ ಮಾಡ್ತಾ ಇರ್ತಾರೆ. ಫಸ್ಟ್ 10 ಓವರಲ್ಲಿ 98 ರನ್ನು, 1 ವಿಕೆಟ್ ಹೋಗಿರಲ್ಲ. ಶಿಖರ್ ಧವನ್ ಬೇರ್ಸೋ ತುಂಬ ಚೆನ್ನಾಗಿ ಆಡ್ತಾ ಇರ್ತಾರೆ. ಇನ್ನು 10 ಓವರಿಗೆ 102 ರನ್ ಹೊಡಿಬೇಕು. ಅವ್ರ ಕೈಯಲ್ಲಿ 10 ವಿಕೆಟ್ ಇರುತ್ತೆ, ಆದರೂ 20 ರನ್ನಲ್ಲಿ ಮ್ಯಾಚ್ ಸೋತಿರೋದು. ಈ ರೀಸನ್ಗಳಿಂದ ನನಗೆ ಪಂಜಾಬ್ ತಂಡನ ಎರಡನೇ RCB ಅಂತ ಕರೆದ್ರೆ ಏನು ತುಂಬ ವ್ಯತ್ಯಾಸ ಅಂತ ಅನ್ಸೋದೇ ಇಲ್ಲ. ಇನ್ನು ಮ್ಯಾಚ್ ಸಮ್ಮರಿ ಅಂತ ಬಂದರೆ, ಇವತ್ತು ಪಂಜಾಬ್ ಕಡೆಯಿಂದ ಯಾವುದೇ ರೀತಿ ಚೇಂಜಸ್ ಆಗಿರಲಿಲ್ಲ ಪ್ಲೇಯಿಂಗ್ 11ಅಲ್ಲಿ. ಲಕ್ನೋ ತಂಡದಲ್ಲಿ 2 ಚೇಂಜಸ್ ಆಗಿತ್ತು. ಲಕ್ನೋ ತಂಡದ ಕ್ಯಾಪ್ಟನ್ ಇವತ್ತು ನಿಕೋಲಸ್ ಪುರಾನ್ ಆಗಿದ್ರು. ಯಾಕಂದರೆ KL ರಾಹುಲ್ ಈಗ ತಾನೇ ರೀಸೆಂಟಾಗಿ ಇಂಜುರಿಯಿಂದ ಬಂದಿದ್ದರಿಂದ ಅವ್ರಿಗೆ ಅದು ಸ್ವಲ್ಪ ರೆಸ್ಟು ಜಾಸ್ತಿ ಕೊಡೋಣ ಅಂತ ಮ್ಯಾನೇಜ್ಮೆಂಟ್ ಯೋಚನೆ ಮಾಡಿ ಒಂದು ಪ್ರಿಕಾಷನರಿ ಮೆಜರ್ ಥರ ನಿಕೋಲಸ್ ಪುರಾನ್ನ ಕ್ಯಾಪ್ಟನ್ನಾಗಿ ಕಳಿಸಿದ್ದು. ಟಾಸ್ ಗೆದ್ದಂಥ ನಿಕೋಲಸ್ ಪುರಾನ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತಾರೆ. ಫಸ್ಟ್ ಬ್ಯಾಟಿಂಗ್ ಆಡಿ 20 ಓವರಲ್ಲಿ 199 ರನ್ ಕಲೆ ಹಾಕ್ತಾರೆ. ಅದನ್ನು ಚೇಸ್ ಮಾಡಿದಂಥ ಪಂಜಾಬ್ ತಂಡ 20 ಓವರಲ್ಲಿ 178 ರನ್ ಮಾತ್ರ ಕಲೆ ಹಾಕಿ 21 ರನ್ಗಳಿಂದ ಸೋಲನ್ನ ಅನುಭವಿಸ್ತಾರೆ. ಲಕ್ನೋ ತಂಡದಲ್ಲಿ ಕ್ವಿಂಟನ್ ಡಿಕಾಕ್, ಕೃಣಾಲ್ ಪಾಂಡ್ಯ, ನಿಕೋಲಸ್ ಪುರಾನ್ ಒಂದು ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ. ಇವ್ರ ಕಡೆ ಬೌಲಿಂಗ್ ಕಡೆ ಸ್ಯಾಮ್ ಕರನ್ 3 ವಿಕೆಟ್ಗಳನ್ನ ಪಡ್ಕೊತಾರೆ. ಹೆಂಗೆ ಪ್ರೋಗ್ರೆಸ್ ಆಯಿತು ಫಸ್ಟ್ ಇನ್ನಿಂಗ್ಸ್ ಅಂದರೆ, ಫಸ್ಟ್ ಕ್ವಿಂಟನ್ ಡಿಕಾಕ್ ತುಂಬ ಒಳ್ಳೆ ಆರಂಭ ಕೊಡ್ತಾರೆ. ಅವ್ರ ಜೊತೆ ಸ್ಟಾರ್ಟಿಂಗ್ KL ರಾಹುಲ್ ಸ್ವಲ್ಪ ಹೊತ್ತು ಆಡ್ತಾರೆ, ಅದಾದಮೇಲೆ ಔಟ್ ಆಗ್ತಾರೆ. ನಂತರ ಬಂದಂಥ ನಿಕೋಲಸ್ ಪುರಾನ್, ಅವ್ರ ಕಡೆ ಆ್ಯಕ್ಚುಲಿ 6 ಜನ ಬ್ಯಾಟ್ಸ್ಮನ್ಸ್ ಅಷ್ಟೇ ಇರ್ತಾರೆ. ಆದ್ರೂ ಮಿಡ್ಲ್ ಆರ್ಡ್ರಲ್ಲಿ ಎಲ್ಲೂ ಕೂಡ ನಿಮಗೆ ರನ್ ರೇಟ್ ಕಡಿಮೆ ಆಗಿದ್ದಿರೋ ಥರ ನಿಕೋಲಸ್ ಪುರಾನ್ 200 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡಿ ಒಳ್ಳೆ ಮಿಡ್ಲ್ ಆರ್ಡ್ರಲ್ಲಿ ಎಲ್ಲೂ ನಿಮ್ಗೆ ರನ್ ರೇಟ್ ಡಿಪ್ ಆಗದಿರೋ ಥರ ನೋಡ್ಕೊತಾರೆ. ನಂತರ ಬಂದಂಥ ಕೃಣಾಲ್ ಪಾಂಡ್ಯ 10 ಓವರ್ಸಲ್ಲಿ ನಿಮಗೆಲ್ಲೂ ಮತ್ತೆ ರನ್ ರೇಟ್ ಡಿಪ್ ಆಗದಿರೋ ಥರ ನೋಡಿಕೊಂಡು ಒಂದೊಳ್ಳೆ ಕ್ಯಾಮಿಯೋ ಆಡಿ ಅವ್ರದ್ದು ಆಲ್ಮೋಸ್ಟ್ 220 ಸ್ಟ್ರೈಕ್ ರೇಟ್, 22 ಬಾಲಲ್ಲಿ 43 ರನ್ ಸ್ಕೋರ್ ಮಾಡ್ತಾರೆ. ಟೋಟಲ್ ಸ್ಕೋರ್ 199ಕ್ಕೆ ಅವ್ರು ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟು ಚೇಸಿಂಗ್ ಸ್ಟಾರ್ಟ್ ಮಾಡಿದಂಥ ಪಂಜಾಬ್ ತಂಡ 20 ಓವರಲ್ಲಿ ಕೇವಲ 178 ರನ್ ಮಾತ್ರ ಕಲೆ ಹಾಕಕ್ಕೆ ಸಾಧ್ಯ ಆಗುತ್ತೆ. ಬಟ್ ಅವ್ರಿಗೆ ಒಂದು ಒಳ್ಳೆ ಆರಂಭ ಸಿಕ್ಕಿರುತ್ತೆ ಪಂಜಾಬ್ ತಂಡಕ್ಕೆ. ಧವನ್ ಮತ್ತು ಬೇರ್ಸ್ಟೋ 10 ಓವರಲ್ಲಿ 98 ರನ್ ಸ್ಕೋರ್ ಮಾಡಿರ್ತಾರೆ. ಅದಾದಮೇಲೆ 10 ಓವರಿಗೆ 102 ಬೇಕಾಗಿರುತ್ತೆ. ನೆಕ್ಸ್ಟ್ ಬರೋ ಯಾವ ಬ್ಯಾಟ್ಸ್ಮನ್ಗಳು ಕೂಡ ಚೆನ್ನಾಗಿ ಆಡಲ್ಲ. ಅದಕ್ಕೆ ಮೇನ್ ರೀಸನ್ನು ಮಯಾಂಕ್ ಯಾದವ್ ಒಂದು ಇಂಡಿಯಾದ ಒಬ್ಬ ಅದ್ಭುತವಾದಂಥ ವೇಗಿಯಾಗಿ ನಮಗೆ ಕಾಣ್ತಾ ಇದ್ದಾರೆ. ಡೆಲ್ಲಿಯಿಂದ ಅವ್ರು ಬಂದಿರೋದು. ಅವರು 11ನೇ ಓವರಿಂದ ಬೌಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ಕಂಟಿನ್ಯೂಸ್ 3 ಓವರ್ ಬೌಲಿಂಗ್ ಮಾಡಿ 3 ವಿಕೆಟ್ಗಳನ್ನ ಎತ್ಕೊತಾರೆ, ಮೇನ್ ವಿಕೆಟ್ಸು. ಅವ್ರದ್ದು ಆ್ಯಕ್ಚುಲಿ ಒಂದು ತುಂಬ ಇಷ್ಟವಾಗೋಂಥ ಸ್ಕಿಲ್ ಏನಂದರೆ, ಸಿಕ್ಕಾಪಟ್ಟೆ ಪೇಸ್ ಇದೆ ಬೌಲಿಂಗಲ್ಲಿ. 145+ ಕಂಟಿನ್ಯೂಸ್ ಆಗಿ ಬೌಲಿಂಗ್ ಮಾಡ್ತಾರೆ. ಆಮೇಲೆ ಅವರಿರೋ ಐಟಿಗೆ ಮತ್ತು ಲೈನಲ್ಲಿ ಮೇಲೂ ತುಂಬ ಕಂಟ್ರೋಲ್ ಇದೆ. ಅವರಿರೋ ಐಟಿಗೆ ತುಂಬ ಚೆನ್ನಾಗಿ ಬೌನ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಪಿಚ್ಚಿಂದ. ಬ್ಯಾಟ್ಸ್ಮನ್ಗಳಿಗೆ ಹೊಡೆಯೋದು ತುಂಬ ಕಷ್ಟ. ಅಷ್ಟು ಫಾಸ್ಟಾಗಿ ಬರೋದಕ್ಕೆ ಒಂದು ಸ್ವಲ್ಪ ನಿಮಗೆ ಬೌನ್ಸ್ ವೇರಿಯೇಷನ್ ಆದ್ರೂ ನಿಮಗೆ ಎಡ್ಜ್ ಆಗೋ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ. ಅವರು ನಮಗೆ ಇಂಡಿಯಾಗೆ ಒಂದು ಒಳ್ಳೆ ಟ್ಯಾಲೆಂಟ್ ಅಂತ ನಂಗೆ ಅನಿಸುತ್ತೆ. ಫ್ಯೂಚರಲ್ಲಿ ಪಕ್ಕ ಅವ್ರನ್ನ ಇಂಡಿಯನ್ ಟೀಮಲ್ಲಿ ನೋಡ್ಬೋದು ಅಂತ ನಾನು ಅಂದ್ಕೊತೀನಿ. ಇನ್ನು ಫೇವ್ರೆಟ್ ಮೂಮೆಂಟ್ಸ್ ಅಥವಾ ಹೈಲೈಟ್ಸ್ ಆಫ್ ದ ಮ್ಯಾಚ್ ಹೇಳಬೇಕು ಅಂತಂದರೆ, ನನಗೆ ಇತ್ತೀಚೆಗೆ ಫಸ್ಟ್ ಬ್ಯಾಟಿಂಗ್ ಮಾಡೋಂಥ ಟೀಮ್ಗಳದ್ದೊಂದು ಮೂವ್ ನಂಗೆ ತುಂಬ ಇಷ್ಟ ಆಗ್ತಾಯಿದೆ. ಯೂಶ್ವಲಿ ಅವರು ಇಂಪ್ಯಾಕ್ಟ್ ಸಬ್ಸ್ಟಿಟ್ಯೂಟ್ ರೂಲ್ ಇರೋದ್ರಿಂದ, ಆಮೇಲೆ ಯಾವುದೇ ಟೈಮಲ್ಲಿ ಇಂಪ್ಯಾಕ್ಟ್ ಸಬ್ಸ್ಟಿಟ್ಯೂಟ್ನ ನಾವು ಒಳಗಡೆ ತರೋದಕ್ಕೆ ಅವಕಾಶ ಇರೋದ್ರಿಂದ ಏನು ಮಾಡ್ತಾರೆ ಅಂದರೆ, ಫಸ್ಟು 6 ಜನ ಮಾತ್ರ ಬ್ಯಾಟ್ಸ್ಮನ್ ಇಟ್ಕೊಂಡ್ಬಂದಿರ್ತಾರೆ. 7ನೇ ಒಬ್ಬರು ಯೂಶ್ವಲಿ ಆಲ್ರೌಂಡರ್ ಆಗಿರ್ತಾರೆ. ಇನ್ನು ಸಬ್ಸ್ಟಿಟ್ಯೂಟಲ್ಲಿ ಬ್ಯಾಟ್ಸ್ಮನ್ ಇಟ್ಕೊಂಡಿರ್ತಾರೆ, ಬೌಲರ್ನ ಇಟ್ಕೊಂಡಿರ್ತಾರೆ. ಬ್ಯಾಟಿಂಗ್ ಆಡ್ಬೇಕಾದ್ರೆ ರಿಕ್ವೈರ್ಮೆಂಟ್ ಬಂದು ಬೇಗ ವಿಕೆಟ್ ಹೋಯಿತು ಅಥವಾ ನೀನು ಲಾಸ್ಟಲ್ಲಿ ಆಡೋದಕ್ಕೆ ಬ್ಯಾಟ್ಸ್ಮನ್ಸ್ ಇಲ್ಲ, ಅಂಥ ಟೈಮಲ್ಲಿ ಮಾತ್ರ ನೀವು ಸಬ್ಸ್ಟಿಟ್ಯೂಟಿಂದ ಒಬ್ಬ ಬ್ಯಾಟ್ಸ್ಮನ್ ಎತ್ಕೊತಾರೆ. ಇಲ್ಲ ಅಂದರೆ ಅವರು 6 ಜನ ಬ್ಯಾಟಿಂಗಲ್ಲಿ ಆಡಿ 5 ಜನ ಪ್ರಾಪರ್ ಬೌಲಿಂಗ್ ಇಟ್ಕೊಂಡು ನೆಕ್ಸ್ಟು ಬೌಲಿಂಗ್ ಅಂತ ಬಂದಾಗ ಡಿಫೆಂಡ್ ಮಾಡ್ಬೇಕಾದ್ರೆ ಒಬ್ಬ ಬೌಲರ್ನ ಸಬ್ಸ್ಟಿಟ್ಯೂಟಿಂದ ಎತ್ಕೊಂಡಾಗ ನಿಮಗೆ ಒಂದು ಎಕ್ಸ್ಟ್ರಾ ಬೌಲಿಂಗ್ ಕುಷನ್ ಸಿಗುತ್ತೆ. ನೀವು ನಿಮ್ಮ ಬೌಲರ್ ಯಾರೋ ಹೊಡೆಸ್ಕೊಂಡ್ರು ನೀವು ಅವ್ರ ಬದಲು ಇವ್ರನ್ನ ಬೌಲಿಂಗ್ ಮಾಡಿಸ್ಕೊಂಡು ಒಬ್ಬ ಎಕ್ಸ್ಟ್ರಾ ಬೌಲಿಂಗ್ ಆಪ್ಷನ್ ಸಿಗುತ್ತೆ. ಇವತ್ತು ಆ್ಯಕ್ಚುಲಿ ಇವರು ಅದೇ ಮಾಡಿದ್ದು ಲಕ್ನೋ ತಂಡ. ಸಬ್ಸ್ಟಿಟ್ಯೂಟಲ್ಲಿ ದೀಪಕ್ ಕೂಡ ಇದ್ದರು, ನವೀನ್ ಉಲಕ್ಕೂ ಎರಡೂ ಇದ್ದರು. ಕೃಣಾಲ್ ಪಾಂಡ್ಯ ಇನ್ ಕೇಸ್ ಏನಾದರೂ ಬೇಗ ಔಟ್ ಆಗಿರೋ 15ನೇ ಓವರಲ್ಲಿ ದೀಪಕ್ ಕೂಡ ಅವರು ಬ್ಯಾಟಿಂಗ್ ತರ್ಬೋಯಿತ್ತು. ಆವಾಗಲೂ ಕೂಡ ನೆಕ್ಸ್ಟ್ ಡಿಫೆಂಡ್ ಮಾಡ್ಬೇಕಾದ್ರೆ ಅವ್ರ ಹತ್ರ ಪ್ರಾಪರ್ ಬೌಲಿಂಗ್ ಆಪ್ಷನ್ಸ್ ಇದ್ವು. ಸೊ ಅದೊಂದು ನನಗೆ ಒಳ್ಳೆ ಮೂವ್ ಅನ್ನಿಸ್ತು. ಇನ್ ಕೇಸ್ ರಿಕ್ವೈರ್ಮೆಂಟ್ ಇಲ್ಲ ಅಂದರೆ ದೀಪಕ್ ಕೂಡ ಥರ ಅವಶ್ಯಕತೆನೇ ಇಲ್ಲ. ಸೊ ಇವತ್ತು ಅವರು ಲಕ್ನೋ ತಂಡ ದೀಪಕ್ ಕೂಡ ಟೀಮಲ್ಲಿ ಒಳಗೆ ಬರಲೇ ಇಲ್ಲ ಅವರು.
ಇನ್ನು ನಿಕೋಲಸ್ ಪೂರನ್ ಬ್ಯಾಟಿಂಗ್ ಮಿಡ್ಲ್ ಓವರಲ್ಲಿ ಯೂಶ್ವಲಿ ಬ್ಯಾಟ್ಸ್ಮನ್ಗಳು ಯೋಚನೆ ಮಾಡ್ತಾರೆ ಬೌಂಡ್ರಿ ಹೊಡೆಯೋದಕ್ಕೆ, ಯಾಕೆಂದರೆ ಅವರೆಲ್ಲ ಫೀಲ್ಡರ್ಗಳು ಬೌಂಡ್ರಿ ಲೈನಲ್ಲಿ ಇರ್ತಾರೆ, ಕ್ಯಾಚಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದನ್ನು ನಿಕೋಲಸ್ ಪೂರನ್ ತುಂಬ ಚೆನ್ನಾಗಿ ನೆಗೋಟ್ ಮಾಡ್ತಾರೆ. ನೀವು ಎಷ್ಟೇ ಜನ ಫೀಲ್ಡರ್ಸ್ ಇಟ್ಟರು ನಾನೇನು ತಡೆಯಲ್ಲ, ನಾನು ಸುಮ್ಮನೆ ಬಾರಿಸ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು 200 ಸ್ಟ್ರೈಕ್ ರೇಟಲ್ಲಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದು. ಇನ್ನು ನಮಗೆ ಒಬ್ಬ ಯಂಗ್ ಟ್ಯಾಲೆಂಟ್ ತುಂಬ ಚೆನ್ನಾಗಿ ಸಿಕ್ಕಿದ್ದು, ಅದೊಂದು ನನಗೆ ಹೈಲೈಟ್ ಆಫ್ ದ ಮ್ಯಾಚು. ಆಮೇಲೆ ಇಂಟೆಂಟ್ ಆಫ್ ದ ಮ್ಯಾಚ್, ನೀವು ಎಲ್ಲೂ ನಿಮ್ಗೆ ಇಂಟೆಂಟ್ ಡ್ರಾಪ್ ಆಯಿತು ಅಂತ ನಿಮಗೆ ಅನ್ಸೋದೇ ಇಲ್ಲ. ಕೃಣಾಲ್ ಪಾಂಡೆ ಆಗಲಿ, ಮಿಡ್ಲ್ ಓವರ್ಸಲ್ಲಿ ನಿಕೋಲಸ್ ಪೂರನ್ ಆಗಲಿ, ಸ್ಟಾಯ್ನಿಸ್ ಆಗಲಿ, ಯಾರೇ ಬಂದ್ರೂ ಕಂಟಿನ್ಯೂಸ್ ಆಗಿ ಸುಮ್ಮನೆ ಹೊಡಿತಾ ಇರ್ತಾರೆ. ಅದೊಂದು ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಒಟ್ಟಾರೆಯಾಗಿ ನನಗೆ ಮ್ಯಾಚ್ ತುಂಬ ಇಷ್ಟ ಆಯಿತು. LSG 2 ಪಾಯಿಂಟ್ ಕಲೆ ಹಾಕ್ಬಿಟ್ಟು ಈಗ ಪಾಯಿಂಟ್ಸ್ ಟೇಬಲ್ 5ನೇ ಸ್ಥಾನಕ್ಕೆ ಬಂದಿದೆ. ಪಂಜಾಬ್ ತಂಡ ಇವತ್ತು ಮ್ಯಾಚ್ ಸೋತು 6ನೇ ಸ್ಥಾನದಲ್ಲಿದೆ. ಇದು ಒಟ್ಟಾರೆಯಾಗಿ ನನ್ನ ಈ ಪಂದ್ಯದ ಸಾರಾಂಶ ರಿವ್ಯೂ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.